ಓಂ ಶಾಂತಿ. ವಿಷಯ ಆತ್ಮನ ಪರಿಚಯ ಅಂದರೆ ನಾನು ಯಾರು. ಮೊದಲು ನಮ್ಮನ್ನು ನಾವು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಯಾಕೆಂದರೆ ಸ್ವಯಂನ ಪರಿಚಯದಿಂದ ನಾವು ಪರಮಾತ್ಮನ ಪರಿಚಯ ಮಾಡಿಕೊಳ್ಳಬಹುದು. ಸೆಲ್ಫ್ ರಿಯಲೈಸೇಷನ್ ಗಿವ್ಸ್ ಗಾಡ್ ರಿಯಲೈಸೇಷನ್. ಸ್ವಯಂನ ಚಿಂತನ ಮಾಡೋಣ. ಯಾರಾದರೂ ನಿಮಗೆ ಕೇಳಿದರೆ ನಿಮ್ಮ ಪರಿಚಯ ಏನು ಎಂದು ಕೇಳಿದರೆ ಮೊದಲು ನಾವು ಹೇಳೋದು ನಮಗೆ ಇಟ್ಟ ಹೆಸರು. ಹಾಗೂ ನೀವು ಉತ್ತರಿಸುತ್ತೀರಿ, ನಾನು ಡಾಕ್ಟರ್ ಆಗಿದ್ದೇನೆ, ನಾನು ಟೀಚರ್ ಆಗಿದ್ದೇನೆ, ನಾನು ಇಂಜಿನಿಯರ್ ಆಗಿದ್ದೇನೆ. ಹೀಗೆ ಉತ್ತರ ಕೊಡುತ್ತೇವೆ. ಶರೀರಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡುತ್ತೀರಿ. ಹೆಸರು ಜನ್ಮ ಪಡೆದ ಮೇಲೆ 10-12 ದಿನದ ನಂತರ ಇಡುವರು. ಅದಕ್ಕಿಂತ ಮುಂಚೆ ಹಾಗಾದರೆ ನಾವು ಯಾರು? ಟೀಚರ್, ಡಾಕ್ಟರ್ ಜನ್ಮತಃ ಆ ಪದವಿ ಪಡೆದುಕೊಂಡು ಬಂದಿರುವುದಿಲ್ಲ. ಬೆಳೆದು ದೊಡ್ಡವರಾಗಿ ಶಿಕ್ಷಣ ಪಡೆದ ಮೇಲೆ ಟೀಚರ್, ಡಾಕ್ಟರ್ ಆಗುವರು. ಹಾಗಾದರೆ ಅದಕ್ಕಿಂತ ಮುಂಚೆ ನಾವು ಯಾರು ಎಂದರೆ ನಮ್ಮಲ್ಲಿ ಉತ್ತರವಿಲ್ಲ. ನಾನು ಇದಾಗಿದ್ದೇನೆ, ನಾನು ಅದಾಗಿದ್ದೇನೆ, ನನ್ನ ಹೆಸರು ಇದು, ಸರ್ನೇಮ್ ಇದು, ಯಾವುದೂ ನಮ್ಮ ಪರಿಚಯ ಅಲ್ಲ. ಸತ್ಯತೆ ಏನೆಂದರೆ ನಾವು ಸ್ವಯಂನ ಅರಿವು ಮಾಡಿಕೊಂಡಿಲ್ಲ. ನಾನು ಯಾರು ಎನ್ನುವುದು ಸ್ಪಷ್ಟ ಆಗಿಲ್ಲ. ಅದಕ್ಕೆ ನಾನು ಯಾರಾಗಿದ್ದೇನೆ ಸತ್ಯತೆ ಪರಿಚಯ ತಿಳಿದುಕೊಳ್ಳಬೇಕು. ಬದುಕಿರುವಾಗ ಮನುಷ್ಯರು ಎಲ್ಲ ಕೆಲಸಗಳನ್ನು ಮಾಡುವರು. ಅಂದರೆ ಕಣ್ಣಿನ ಮೂಲಕ ನೋಡುತ್ತಾರೆ, ಬಾಯಿಯ ಮೂಲಕ ಮಾತನಾಡುತ್ತಾರೆ, ಕಿವಿಯ ಮೂಲಕ ಕೇಳುತ್ತಾರೆ, ಕೈಗಳಿಂದ ಕೆಲಸ ಮಾಡುವರು, ಕಾಲುಗಳಿಂದ ನಡೆದಾಡಿ ತಿರುಗಾಡುವರು. ಎಲ್ಲ ಪ್ರಕ್ರಿಯೆಗಳು ಶರೀರ ಮೂಲಕ ಮಾಡುವೆವು. ಆದರೆ ಸತ್ತ ಮೇಲೆ ಈ ಎಲ್ಲ ಕ್ರಿಯೆಗಳು ನಿಂತು ಬಿಡುತ್ತವೆ. ಯಾಕೆ? ಮನುಷ್ಯ ಜೀವಂತ ಇದ್ದಾಗ ಎಲ್ಲ ಕಾರ್ಯ ಮಾಡುವನು. ಮರಣ ಹೊಂದಿದ ಮೇಲೆ ಎಲ್ಲ ಸ್ಟಾಪ್ ಆಗಿಬಿಡೋದು. ಅಂದರೆ ಶರೀರದಿಂದ ಮಾಡುವ ಪ್ರಕ್ರಿಯೆಗಳು ಎಲ್ಲ ನಿಂತು ಬಿಡುತ್ತವೆ. ಕಣ್ಣಿದ್ದು ನೋಡಲಿಕ್ಕೆ ಆಗೋದಿಲ್ಲ, ಬಾಯಿದ್ದು ಮಾತನಾಡುವುದಿಲ್ಲ, ಸತ್ತ ಮೇಲೆ ಏನು ಮಾಡುವುದಿಲ್ಲ. ಹಾಗಾದರೆ ಜೀವಂತ ಇದ್ದಾಗ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತದೆ, ಸತ್ತ ಬಳಿಕ ಇಲ್ಲ. ಜೀವಂತ ಇದ್ದಾಗ ಮಾಡುವವರು ಯಾರು? ಈ ಶರೀರದ ಒಳಗಡೆ ಒಂದು ಬೆಳಕಿನ ಶಕ್ತಿ ಇದೆ. ಮರಣಗೈದರೆ ಸತ್ತು ಹೋದ ಎನ್ನುತ್ತೇವೆ. ಸತ್ತು ಹೋದ ಇದರ ಅರ್ಥ ಸತ್ಯವಾದದ್ದು ಹೊರಟು ಹೋಯಿತು ಎಂದರ್ಥ. ಒಂದು ಚೈತನ್ಯ ಶಕ್ತಿ ಈ ಶರೀರವನ್ನು ನಡೆಸುತ್ತದೆ. ಅದು ದಿವ್ಯ ಚೈತನ್ಯ ಶಕ್ತಿಯಾಗಿರೋದು. ಅದು ಶರೀರದ ಹಣೆಯ ಮಧ್ಯಭಾಗದಲ್ಲಿ ಇದ್ದು ಶರೀರವನ್ನು ನಿರ್ವಹಿಸುತ್ತದೆ. ನಿರ್ಣಯ ಮಾಡುವುದು, ಶರೀರವನ್ನು ಉಪಯೋಗ ಮಾಡಿ ಕಾರ್ಯ ಮಾಡುವುದು. ಹಣೆಯ ಮಧ್ಯ ದಿವ್ಯ ಪ್ರಕಾಶವುಳ್ಳ ಸೂಕ್ಷ್ಮ ಬಿಂದು ಆಗಿದೆ, ಪ್ರಕಾಶಮಯವಾದುದಾಗಿದೆ. ಈ ಪ್ರಕಾಶ ಬೆಳಕು ಆತ್ಮ ಮಾಡಿದ ಪುಣ್ಯದ ಫಲ ಆಗಿದೆ. ಮಾನವಾತ್ಮರು, ಪುಣ್ಯಾತ್ಮರು, ಪಾಪಾತ್ಮರು ಈ ಪದವನ್ನು ಬಳಸುತ್ತೇವೆ. ಅಂದರೆ ಪುಣ್ಯದ ಶರೀರ, ಪಾಪದ ಶರೀರ ಎನ್ನುವುದಿಲ್ಲ, ಪುಣ್ಯಾತ್ಮ ಎನ್ನುತ್ತೇವೆ. ಅದಕ್ಕೋಸ್ಕರ ನಾವು ಶರೀರ ಅಲ್ಲ, ಆತ್ಮನಾಗಿದ್ದೇವೆ. ಯಾರಾದರೂ ಸತ್ತರೆ ಅವರ ಆತ್ಮನಿಗೆ ಶಾಂತಿ ಕೋರೋಣ ಎಂದು ಆತ್ಮ ಎಂಬ ಶಬ್ದ ಬಳಕೆ ಮಾಡುತ್ತೇವೆ. ಈ ಆತ್ಮ ಅತಿ ಸೂಕ್ಷ್ಮ ಬಿಂದು ಆಗಿದೆ. ಇದನ್ನು ಕೂಡ ನಾವು ಈ ಕಣ್ಣುಗಳಿಂದ ನೋಡಲಿಕ್ಕೆ ಬರೋದಿಲ್ಲ. ಆತ್ಮನಲ್ಲಿ ಜನ್ಮ ಜನ್ಮಾಂತರ ರೆಕಾರ್ಡ್ ಅಂದರೆ ಸಂಸ್ಕಾರ ತುಂಬಿದೆ. ಯಾವ ಪ್ರಕಾರ ಕ್ಯಾಸೆಟ್ ರೆಕಾರ್ಡ್ ಇರ್ತದೆ, ಅದೇ ಪ್ರಕಾರ ಆತ್ಮನಲ್ಲಿ ಎಲ್ಲ ರೆಕಾರ್ಡ್ ತುಂಬಿದೆ. ಶರೀರ ಭೌತಿಕವಾದದ್ದು, ಪಂಚಮಹಾಭೂತಗಳಿಂದ ರಚನೆ ಆಗಿದೆ. ಅದಕ್ಕೋಸ್ಕರ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹ ಎಂದು ಹೇಳುವರು. ಶರೀರ ನಾಶವಾಗುವುದು, ಆತ್ಮ ನಾಶ ಆಗುವುದಿಲ್ಲ. ಆತ್ಮ ಶಾಶ್ವತ ಚೈತನ್ಯವಾಗಿದೆ. ಆತ್ಮ ಬೆಳಕಿನ ಪ್ರಕಾಶ, ಒಂದು ಚೈತನ್ಯ ಬಿಂದು ಆಗಿದೆ. ಜೀವನದ ಅನುಭವಗಳನ್ನು ಈ ಶರೀರದ ಮೂಲಕ ಆತ್ಮ ಅನುಭವ ಮಾಡುತ್ತಾನೆ. ಈ ಶರೀರ ಯಾವಾಗ ವೃದ್ಧಾಪ್ಯ ಅವಸ್ಥೆ ಹೊಂದುವುದು, ಆಗ ಆತ್ಮನಿಗೆ ಶರೀರದಲ್ಲಿ ಇರುವುದು ಅಸಾಧ್ಯವಾಗುವುದು. ಆವಾಗ ಆತ್ಮ ನಿಷ್ಪ್ರಯೋಜಕ ಶರೀರ ಬಿಟ್ಟು ಮತ್ತೊಂದು ಶರೀರ ಅಂದರೆ ಮತ್ತೊಂದು ಜನ್ಮದಲ್ಲಿ ಬರುವುದು. ಆತ್ಮಾನುಭೂತಿ ಮಾಡಲು ಅನೇಕ ಪ್ರಕಾರದ ಯೋಗ, ಧ್ಯಾನ ಹೇಳುವರು. ನಾವು ರಾಜಯೋಗ ಅಭ್ಯಾಸ ಮಾಡಿದರೆ ಆತ್ಮನ ಚೈತನ್ಯತೆ ಅನುಭವ ಮಾಡಬಹುದು. ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಆತ್ಮನ ಬಗ್ಗೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಸಂಯಾತಿ ನವಾನಿ ದೇಹಿ ಎಂದು. ತಾತ್ಪರ್ಯವೇನೆಂದರೆ, ಮನುಷ್ಯರು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಬೇರೆ ಹೊಸ ಬಟ್ಟೆ ಧರಿಸುವರು, ಹಾಗೆಯೇ ದೇಹವನ್ನು ಪಡೆದ ಆತ್ಮನು ನಶಿಸಿ ಹೋದ ಶರೀರ ಬಿಟ್ಟು ಬೇರೆ ಹೊಸ ಶರೀರವನ್ನು ಪಡೆಯುತ್ತಾನೆ. ಜನನ ಮರಣ ಚಕ್ರದಲ್ಲಿ ಆತ್ಮನು ತಾನು ಮಾಡುವ ಕರ್ಮಗಳ ಅನುಸಾರ ಫಲವಾಗಿ
ಭೋಗಿಸುವನು. ಅದಕ್ಕೋಸ್ಕರ ಹೇಳಲಾಗಿದೆ, ಪುನರಪಿ ಮರಣ ಪುನರಪಿ ಜನನ ಎಂದು. ಮಾನವ ಜೀವನ ಇದು ಅಮೂಲ್ಯವಾದದ್ದು. ಓಂ ಶಾಂತಿ.